ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸೊ PSI PC ಸಿವಿಲ್ ಪರೀಕ್ಷಾ ಸರಣಿ 41ಕ್ಕೆ ನಿಮಗೆಲ್ಲ ಸುಸ್ವಾಗತ. ಪ್ರಶ್ನೋತ್ತರಗಳನ್ನು ನೋಡ್ತೋಗೋಣ. ಸೊ ಮೊದಲನೇ ಪ್ರಶ್ನೆ, 7 ಬಿಟ್ ಆಲ್ಫಾ ನ್ಯೂಮರಿಕ್ ಕೋಡ್ ಯಾವುದು ಗುರುತಿಸಿ. 7 ಬಿಟ್ ಆಲ್ಫಾ ನ್ಯೂಮರಿಕ್ ಕೋಡ್ BCD ASCII EBC DIC ಯಾವುದು ಅಲ್ಲ. ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ASCII. ಸೊ ಇದು 7 ಬಿಟ್ನ ಆಲ್ಫಾ ನ್ಯೂಮರಿಕ್ ಕೋಡ್ ಆಗಿರ್ತದೆ. ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಅಂತ ಇದರ ಅಬ್ರಿವಿಯೇಷನ್ ಆಗಿರ್ತದೆ. ಮಾಹಿತಿ ವಿನಿಮಯಕ್ಕಾಗಿ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಅಂತ ಸಂಕ್ಷಿಪ್ತ ರೂಪ ಹೇಳ್ಬೋದು. ಎಲೆಕ್ಟ್ರಾನಿಕ್ ಸಂವಹನಕ್ಕಾಗಿ ಅಕ್ಷರ ಎನ್ಕೋಡಿಂಗ್ನ ಬಳಸ್ತಕ್ಕಂಥ ಒಂದು ಮಾನದಂಡ. ಈ ಕೋಡ್ಗಳನ್ನು ಬಳಸಿ ಕಂಪ್ಯೂಟರ್, ದೂರ ಸಂಪರ್ಕ ಉಪಕರಣಗಳು, ಇತರ ಸಾಧನಗಳಲ್ಲಿ ಪಠ್ಯವನ್ನು ಪ್ರತಿನಿಧಿಸಬಹುದಾಗಿರುತ್ತೆ. ಮೌಂಟ್ ಎವರೆಸ್ಟ್ನ ಎತ್ತರ ಎಷ್ಟು ಮೀಟರ್ ಆಗಿದೆ? ಮೌಂಟ್ ಎವರೆಸ್ಟ್ನ ಎತ್ತರ ಎಷ್ಟು ಮೀಟರ್? ಜಗತ್ತಿನ ಅತಿ ಎತ್ತರವಾದಂಥ ಶಿಖರ ಮೌಂಟ್ ಎವರೆಸ್ಟ್. ಅದರ ಎತ್ತರ ಎಷ್ಟು? ಸೊ 4 ಆಯ್ಕೆಗಳಲ್ಲಿ ಸರಿಯಾದಂಥ ಉತ್ತರ. ಇತ್ತೀಚೆಗೆ ಸ್ವಲ್ಪ ಪರಿಷ್ಕರಣೆಯನ್ನು ಕೂಡ ಮಾಡಿದ್ರು. 88,848.86. ಮೊದಲಿದ್ದು 8,848 ಮೀಟರ್, ಇವಾಗ 8,848.86 ಮೀಟರ್. ಇದ್ರ ಬಗ್ಗೆ ರೀಸೆಂಟ್ ಸೂಪರ್ ಟಾಪ್ 5 ವಿಡಿಯೋನ ನೀವು ನೋಡ್ಬೋದು. ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಳತೆ ಮಾಡಿದ್ದು, ಅದರ ಬ್ಯಾಕ್ಗ್ರೌಂಡ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. 29ನೇ ಬೋಕರ್ ಪ್ರಶಸ್ತಿಯನ್ನು 1997ರಲ್ಲಿ ಯಾರು ಗಳಿಸಿದ್ರು? ಬರ್ನಾರ್ಡ್ ಮ್ಯಾಕ್ ಲಾವೆರ್ಡ್, ಅರುಂಧತಿ ರಾಯ್, ಮ್ಯಾಂಡಲಿಕ್ ಸೆಂಟ್ ಜಾನ್, ನಿಕ್ ಜಾನ್ಸನ್. ಪ್ರಶ್ನೆಗೆ ಸರಿಯಾದಂಥ ಉತ್ತರ ಈ ಪ್ರಶ್ನೆಗೆ 29ನೇ ಬೋಕರ್ ಪ್ರಶಸ್ತಿಯನ್ನು 1997ರಲ್ಲಿ ಅರುಂಧತಿ ರಾಯ್ ಅವರು ಪಡ್ಕೊಂಡಿದ್ರು. 1 MB ಅಂದರೆ ಎಷ್ಟಕ್ಕೆ ಸಮ? 1 MB ಅಂದರೆ ಎಷ್ಟಕ್ಕೆ ಸಮ ಅಂತ ಕೇಳ್ತಾರೆ. 1000 ಬೈಟು, 1000 KB, 1024 ಬೈಟು, 1024 KB. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ 1024 KB. ಸೊ ನಿಮಗೆ ಇದ್ರ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. 1 ಬಿಟ್ ಅಂದರೆ ಒಂದೊಂದು ಬೈನರಿ ಡಿಜಿಟ್ ಆಗಿರ್ತದೆ ಬಿಟ್ ಅನ್ನೋದು. ಸೊ ಬೈಟ್ ಅಂತ ಇದೆ, ಬಿಟ್ ಅಂತ ಇದೆ. ಬಿಟ್ ಅಂದರೆ BITI, ಬಿಟ್ ಅಂದರೆ ಬೈನರಿ ಡಿಜಿಟ್ ಅಂತ. ಆ ಥರ 8 ಬಿಟ್ಗಳು ಸೇರಿದ್ರೆ 1 ಬೈಟ್ ಆಗುತ್ತೆ. BYTI, 1 ಬೈಟ್ ಅಂದರೆ 8 ಬಿಟ್ಗಳು. ಬಿಟ್ ಅಂದರೆ ಡಿಜಿಟಲ್ ಬೈನರಿ ಡಿಜಿಟ್. ಅದೇ ರೀತಿ 1024 ಬೈಟ್ಸ್ ಆದರೆ 1 KB ಆಗುತ್ತೆ, ಅಂದರೆ ಕಿಲೋ ಬೈಟ್. ಅದೇ ರೀತಿ 1024 ಕಿಲೋ ಬೈಟ್ಸ್ ಸೇರಿದ್ರೆ 1 MB ಆಗುತ್ತೆ. ಅದನ್ನೇ ಇಲ್ಲಿ ಕೊಟ್ಟಿರೋದು. 1024 KB ಅಂದರೆ 1 MB. MB ಅಂದರೆ ಮೆಗಾಬೈಟ್ಸ್. ಅದೇ ರೀತಿ 1024 MB ಅಂದರೆ 1 GB. ಮೊಬೈಲ್ ಡಾಟಾಗಳೆಲ್ಲ ಬಳಸ್ತೀರಾ, ಗೊತ್ತಿರುತ್ತೆ ಅದು. ಕಂಪ್ಯೂಟರ್ನಲ್ಲಿ ಅತಿ ವೇಗದ ಸ್ಮರಣೆ ಯಾವುದು ಮಾಡುತ್ತದೆ? ರ್ಯಾಮ್, ಕಾಚೆ, ರಾಮ್, ಹಾರ್ಡ್ ಡಿಸ್ಕ್. ಕಂಪ್ಯೂಟರ್ನಲ್ಲಿ ಅತಿ ವೇಗದ ಸ್ಮರಣೆ. ಆಯ್ಕೆಗಳನ್ನು ನೋಡಿಕೊಂಡು ಉತ್ತರಗಳನ್ನು ಕೊಡೋ ಪ್ರಯತ್ನ ಮಾಡಿ. ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಕ್ಯಾಚೆ. ಅದನ್ನು ಸಂಗ್ರಹ ಅಂತ ಕೂಡ ಕರೆಯಲಾಗುತ್ತೆ. ಈ ಕೆಳಕಂಡ ಯಾವುದು ಭಾರತದ ಯೋಜನೆಗಳ ಪ್ರಮುಖ ಉದ್ದೇಶವಾಗಿದೆ? ಕೆಳಕಂಡ ಯಾವುದು ಭಾರತದ ಯೋಜನೆಗಳ ಪ್ರಮುಖ ಉದ್ದೇಶ? ಆರ್ಥಿಕ ಬೆಳವಣಿಗೆ, ನಿರುದ್ಯೋಗ ನಿವಾರಣೆ, ಆರ್ಥಿಕ ಅಸಮಾನತೆ ಕಡಿಮೆ ಮಾಡುವುದು, ಮೇಲ್ಕಂಡ ಎಲ್ಲ ಉದ್ದೇಶಗಳು. ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 4. ಮೇಲಿನ 3 ಕೂಡ ಸರಿಯಾಗುತ್ತೆ. ಹಾಗಾಗಿ ಮೇಲ್ಕಂಡ ಎಲ್ಲ ಉದ್ದೇಶಗಳು. ಕೊಂಕಣ ರೈಲು ಈ ಕೆಳಕಂಡ ಯಾವ ಸ್ಥಳಗಳನ್ನು ಕೂಡಿಸುತ್ತದೆ? ಕುರ್ಲಾ ಮತ್ತು ಕೊಚ್ಚಿ, ಕೊಂಕಣ ಮತ್ತು ಕೊಚ್ಚಿ, ಕೊಚ್ಚಿ ಮತ್ತು ಕನ್ಯಾಕುಮಾರಿ, ಸೂರತ್ ಮತ್ತು ಕೊಚ್ಚಿ. ಕೊಂಕಣ ರೈಲು ಕೆಳಕಂಡ ಯಾವ ಸ್ಥಳಗಳನ್ನು ಕೂಡಿಸುತ್ತದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಕೊಂಕಣ ಮತ್ತು ಕೊಚ್ಚಿ. ಫೈರ್ವೇರ್ ಯಾವುದರಲ್ಲಿ ಶೇಖರಣೆಯಾಗುತ್ತದೆ? ಫೈರ್ವೇರ್ ಯಾವುದರಲ್ಲಿ ಶೇಖರಣೆಯಾಗುತ್ತದೆ? ಸೊ ಇರ್ತಕ್ಕಂಥ ಆಯ್ಕೆಗಳಲ್ಲಿ ಪ್ರಶ್ನೆಗೆ ಸರಿಯಾದಂಥ ಉತ್ತರ ROM, ರಾಮ್, ರ್ಯಾಂಡಮ್ ಆಕ್ಸೆಸ್. ನೋಡಿ, ROM ರೀಡ್ ಓನ್ಲಿ ಮೆಮೊರಿ ಅಂತ ರಾಮ್ ಅಂದರೆ. ಅದೇ ರೀತಿ ರ್ಯಾಮ್ ಅಂತ RAM, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ. ಫುಲ್ ಫಾರ್ಮ್ ಕೂಡ ಗೊತ್ತಿರಬೇಕಾಗತ್ತೆ. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ರೀಡ್ ಓನ್ಲಿ ಮೆಮೊರಿ.
ಭಾರತದ ಮೊಟ್ಟಮೊದಲ ಸೂಪರ್ ಕಂಪ್ಯೂಟರ್ ಯಾವುದು? ಪರಂ 6000, ಪರಂ 7000, ಪರಂ 8000, ಮೇಲಿನ ಯಾವುದೂ ಅಲ್ಲ. ಭಾರತದ ಮೊಟ್ಟಮೊದಲ ಸೂಪರ್ ಕಂಪ್ಯೂಟರ್ ಯಾವುದು? ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 3 ಪರಂ 8000. ನುಡಿ ತಂತ್ರಾಂಶವು ಯಾವ ವ್ಯವಸ್ಥೆಯನ್ನು ಬಳಸುತ್ತದೆ? ಯೂನಿಕೋಡ್, EBCDIC, ಎಕ್ಸ್ಟೆಂಡೆಡ್ ASCII, ASCII ಆಲ್ರೆಡಿ ಹೇಳಿದ್ದೀನಿ ASCII ಅಂದ್ರೆ ಏನು ಅಂತ. ಸೊ ಯೂನಿಕೋಡ್ ನಮ್ಮ ನುಡಿ ಏನಿದೆ ಅದು ಯೂನಿಕೋಡ್ ತಂತ್ರಾಂಶ ವ್ಯವಸ್ಥೆಯನ್ನು ಬಳಸುತ್ತೆ. 2003ರ MS Excel ವರ್ಕ್ಶೀಟ್ನಲ್ಲಿರ್ತಕ್ಕಂಥ ಒಟ್ಟು ಸಾಲುಗಳ ಸಂಖ್ಯೆ ಎಷ್ಟು? 2003ನೇ ವರ್ಷ ಏನಿತ್ತು ಆ ವರ್ಷದ MS Excelನ ವರ್ಕ್ಶೀಟ್ನಲ್ಲಿರ್ತಕ್ಕಂಥ ಒಟ್ಟು ಸಾಲುಗಳ ಸಂಖ್ಯೆ 65,000, 65,350, 65,536. ಸೊ ಆಪ್ಷನ್ 3 ಸರಿಯಾದ ಉತ್ತರ 65,536. ಭಾರತೀಯ ರಿಸರ್ವ್ ಬ್ಯಾಂಕು ಸ್ಥಾಪನೆಯಾಗಿದ್ದ ವರ್ಷವನ್ನು ಗುರುತಿಸಿ. 1949, 1935, 1929, 1914. ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದಂಥ ವರ್ಷ. ಪ್ರಶ್ನೆಗೆ ಸರಿಯಾದಂಥ ಉತ್ತರ 1935 ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾಗಿದ್ದು, 1949 ರಾಷ್ಟ್ರೀಕರಣ ಆಗಿದ್ದು. ಭಾರತೀಯ ರಿಸರ್ವ್ ಬ್ಯಾಂಕ್ನ ಮೊದಲ ಕೇಂದ್ರ ಕಚೇರಿ ಯಾವ ನಗರದಲ್ಲಿ ಇತ್ತು? ಮುಂಬೈ, ದೆಹಲಿ, ಕೋಲ್ಕತ್ತಾ, ಹೈದರಾಬಾದ್. ಭಾರತೀಯ ರಿಸರ್ವ್ ಬ್ಯಾಂಕ್ನ ಮೊದಲ ಕೇಂದ್ರ ಕಚೇರಿ ಯಾವ ನಗರದಲ್ಲಿ ಇತ್ತು? ಪ್ರಶ್ನೆಗೆ ಸರಿಯಾದ ಉತ್ತರ ಕೋಲ್ಕತ್ತಾ. ಭಾರತದಲ್ಲಿ ನಾಣ್ಯ ಉತ್ಪಾದನೆ ಮಾಡುವ ಹಕ್ಕು ಯಾರಿಗೆ ಇದೆ? ಭಾರತದಲ್ಲಿ ನಾಣ್ಯವನ್ನು ಉತ್ಪಾದನೆ ಮಾಡುವ ಹಕ್ಕು ಯಾರಿಗೆ ಇದೆ? ಹಣಕಾಸು ಸಚಿವಾಲಯ, ಭಾರತೀಯ ರಿಸರ್ವ್ ಬ್ಯಾಂಕ್, ಪ್ರಧಾನಮಂತ್ರಿಗಳ ಕಚೇರಿ, ಮೇಲಿನ ಯಾರೂ ಅಲ್ಲ. ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರ ನಮ್ಮ ಹಣಕಾಸು ಸಚಿವಾಲಯ. ಈ ಕೆಳಗಿನವುಗಳಲ್ಲಿ ಯಾವ ಮೆಮೊರಿ ಅತಿ ಕಡಿಮೆ ಆಕ್ಸೆಸ್ ಟೈಮನ್ನು ಹೊಂದಿದೆ? ಮ್ಯಾಗ್ನೆಟಿಕ್ ಮೆಮೊರಿ, ಸೆಮಿಕಂಡಕ್ಟರ್ ಮೆಮೊರಿ, ಕ್ಯಾಶ್ ಮೆಮೊರಿ, ಸೂಪರ್ ಮೆಮೊರಿ. ಕೆಳಗಿನವುಗಳಲ್ಲಿ ಯಾವುದು ಅತಿ ಕಡಿಮೆ ಮೆಮೊರಿ ಆಕ್ಸೆಸ್ ಟೈಮನ್ನು? ಸೊ ಕ್ಯಾಶ್ ಮೆಮೊರಿ ಏನಿದೆ ಅದು ಅತಿ ಕಡಿಮೆ ಆಕ್ಸೆಸ್ ಟೈಮನ್ನು ಹೊಂದಿದೆ. ಗೂಗಲ್ ಕ್ರೋಮ್ ಎಂಬುದು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ? ಗೂಗಲ್ ಕ್ರೋಮ್ ಆಪರೇಟಿಂಗ್ ಸಿಸ್ಟಮ್, ಬ್ರೌಸರ್, ಅಂತರ್ಜಾಲ ಸೇವೆಯನ್ನು ಒದಗಿಸುವುದು, ಒಂದು ಜಾಲತಾಣ. ಪ್ರಶ್ನೆಗೆ ಸರಿಯಾದಂಥ ಉತ್ತರ ಗೂಗಲ್ ಕ್ರೋಮ್ ಎನ್ನುವುದು ಒಂದು ಬ್ರೌಸರ್ ಆಗಿದೆ, ಕನ್ನಡದಲ್ಲಿ ಜಾಲದರ್ಶಕ. ENIAC ಮತ್ತು UNIVAC ಇವುಗಳು ಏನು? ಪ್ರಥಮ ತಲೆಮಾರಿನ ಕಂಪ್ಯೂಟರ್ಗಳು, ದ್ವಿತೀಯ ತಲೆಮಾರಿನ ಕಂಪ್ಯೂಟರ್ಗಳು, ತೃತೀಯ ತಲೆಮಾರಿನ ಕಂಪ್ಯೂಟರ್ಗಳು, ಮೇಲಿನ ಯಾವುದೂ ಅಲ್ಲ. ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರಥಮ ತಲೆಮಾರಿನ ಕಂಪ್ಯೂಟರ್ಗಳು. ಭಾರತದ ಕ್ರೆಡಿಟ್ ಪಾಲಿಸಿಯನ್ನು ಯಾರು ನಿರ್ಧಾರ ಮಾಡುತ್ತಾರೆ? ಭಾರತದ ಕ್ರೆಡಿಟ್ ಪಾಲಿಸಿಯನ್ನು ತೀರ್ಮಾನ ಮಾಡ್ತಕ್ಕಂಥವರು ಭಾರತೀಯ ರಿಸರ್ವ್ ಬ್ಯಾಂಕ್, ರಾಷ್ಟ್ರಪತಿಗಳು, ಹಣಕಾಸು ಮಂತ್ರಿಗಳು, ನಬಾರ್ಡ್ ಆದವರು. ಉತ್ತರಗಳನ್ನು ಕೊಡೋ ಪ್ರಯತ್ನ ಮಾಡಿ. ಪ್ರಶ್ನೆಗೆ ಸರಿಯಾದಂಥ ಉತ್ತರ ಭಾರತೀಯ ರಿಸರ್ವ್ ಬ್ಯಾಂಕ್, RBI. ಭಾರತೀಯ ರಿಸರ್ವ್ ಬ್ಯಾಂಕ್ನ ಪ್ರಸ್ತುತ ಕೇಂದ್ರ ಕಚೇರಿ ಎಲ್ಲಿ ಕಂಡುಬರುತ್ತದೆ? ಬೆಂಗಳೂರು, ಚೆನ್ನೈ, ಮುಂಬೈ, ಅಹಮದಾಬಾದ್. ಭಾರತೀಯ ರಿಸರ್ವ್ ಬ್ಯಾಂಕ್ನ ಪ್ರಸ್ತುತ ಕೇಂದ್ರ ಕಚೇರಿ ಎಲ್ಲಿ ಕಂಡುಬರುತ್ತದೆ? ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಮುಂಬೈ. ಯಾವ ಶಿಫಾರಸ್ಸಿನ ಮೇಲೆ ಭಾರತೀಯ ರಿಸರ್ವ್ ಬ್ಯಾಂಕನ್ನು ಸ್ಥಾಪಿಸಲಾಯಿತು? ಯಾವ ಶಿಫಾರಸ್ಸಿನ ಮೇಲೆ ಭಾರತೀಯ ರಿಸರ್ವ್ ಬ್ಯಾಂಕನ್ನು ಸ್ಥಾಪನೆ ಮಾಡಲಾಯಿತು? ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 2 ಹಿಲ್ವನ್ ಯಂಗ್ ಸಮಿತಿ. ತಪ್ಪಾದ ಹೇಳಿಕೆಯನ್ನು ಕಂಡುಹಿಡಿಯಿರಿ. .gov ಎಂಬುದು ಸರ್ಕಾರಿ ಇಲಾಖೆಗಳ ಜಾಲತಾಣ. .org ಎನ್ನುವುದು ವಾಣಿಜ್ಯ ಜಾಲತಾಣ.
.ac ಶೈಕ್ಷಣಿಕ ಸಂಸ್ಥೆಗಳ ಜಾಲತಾಣ. .in ಎಂಬುದು ಭಾರತದ ಜಾಲತಾಣ. ಸರಿಯಾದ ಉತ್ತರ .org. .org ಅಂದರೆ ಆರ್ಗನೈಸೇಷನ್ ಅಂತ ಹೇಳುತ್ತೆ. ಸೊ ಆರ್ಗನೈಸೇಷನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ವಾಣಿಜ್ಯ ಅಂತ ಕೊಟ್ಟಿದ್ದಾರೆ, ತಪ್ಪಾಗುತ್ತೆ. ಉಳಿದಂಥ 3 ಕೂಡ ಸರಿಯಾಗಿದೆ. BIOS ಇದನ್ನು ಎಲ್ಲಿ ಶೇಖರಿಸಲಾಗುತ್ತದೆ? ರ್ಯಾಮ್, ರಾಮ್, ಫ್ಲ್ಯಾಶ್ ಮೆಮೊರಿ, ಮೇಲಿನ ಯಾವುದೂ ಅಲ್ಲ. BIOS ಅಂದರೆ ಬೇಸಿಕ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಸಿಸ್ಟಮ್ ಅಂತ. ಇದನ್ನು ಫ್ಲ್ಯಾಶ್ ಮೆಮೊರಿಯಲ್ಲಿ ಶೇಖರಣೆ ಮಾಡ್ತಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ನ ಯಾವ ಗವರ್ನರ್ ಭಾರತದ ಹಣಕಾಸು ಸಚಿವರಾಗಿ ಕೆಲಸ ಮಾಡಿದ್ದಾರೆ? ಸೊ ರಿಸರ್ವ್ ಬ್ಯಾಂಕ್ನ ಗವರ್ನರೂ ಆಗಿರಬೇಕು, ಭಾರತದ ಹಣಕಾಸು ಸಚಿವರಾಗೂ ಕೆಲಸ ಮಾಡಿರಬೇಕು. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಮನಮೋಹನ್ ಸಿಂಗ್. ನೀವು ಇನ್ನೂ ಒಂದು ಆ್ಯಡ್ ಮಾಡ್ಕೋಬೋದು. ರಿಸರ್ವ್ ಬ್ಯಾಂಕ್ನ ಗವರ್ನರ್ ಭಾರತದ ಹಣಕಾಸು ಸಚಿವರು ಮತ್ತು ಭಾರತದ ಪ್ರಧಾನಮಂತ್ರಿಗಳು. ವಿತ್ತೀಯ ನೀತಿಯಲ್ಲಿ ಈ ಕೆಳಗಿನ ಯಾವ ಪದಗಳನ್ನು ಬಳಸಲಾಗುತ್ತದೆ? ಕ್ಯಾಶ್ ರಿಸರ್ವ್ ರೇಷಿಯೋ, ರೆಪೋ ದರ, ಬ್ಯಾಂಕ್ ದರ, ಮೇಲಿನ ಎಲ್ಲವೂ. ವಿತ್ತೀಯ ನೀತಿಯಲ್ಲಿ ಕೆಳಗಿನ ಯಾವ ಪದವನ್ನು ಬಳಸುತ್ತಾರೆ? ಪ್ರಶ್ನೆಗೆ ಸರಿಯಾದ ಉತ್ತರ 3 ಬಳಸ್ತಾರೆ. ರೆಪೋ ದರ, ಬ್ಯಾಂಕ್ ದರ, ಕ್ಯಾಶ್ ರಿಸರ್ವ್ ರೇಷಿಯೋ. ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ರಿಸರ್ವ್ ಬ್ಯಾಂಕ್ನ ಕೆಲಸವಲ್ಲ? ಬ್ಯಾಂಕ್ಗಳ ಬ್ಯಾಂಕು, ಕ್ರೆಡಿಟ್ ಕಂಟ್ರೋಲ್, ವಿದೇಶಿ ಕರೆನ್ಸಿ ಉಸ್ತುವಾರಿ, ರೈತರಿಗೆ ನೇರವಾಗಿ ಸಾಲ ನೀಡ್ತಕ್ಕಂಥದ್ದು. ಇವು 4ರಲ್ಲಿ RBIನ ಕೆಲಸ ಯಾವುದು ಅಲ್ಲ ಅಂತ ಗುರುತಿಸ್ಬೇಕು. ಸೊ ಆಪ್ಷನ್ 1 ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಬ್ಯಾಂಕ್ಗಳ ಬ್ಯಾಂಕ್ ಅಂತಲೇ ಕರೆಯೋದು ಅದನ್ನು. ಕ್ರೆಡಿಟ್ ಕಂಟ್ರೋಲು RBI ಹತ್ರ ಇರ್ತದೆ. ವಿದೇಶಿ ಕರೆನ್ಸಿಯ ಉಸ್ತುವಾರಿನೂ ಕೂಡ ಇರುತ್ತೆ. ರೈತರಿಗೆ ನೇರವಾಗಿ ಸಾಲವನ್ನು ನೀಡೋದಿಲ್ಲ. ಆಪ್ಷನ್ 4. ಭಾರತೀಯ ರಿಸರ್ವ್ ಬ್ಯಾಂಕ್ನ ಮೊದಲ ಭಾರತೀಯ ಗವರ್ನರನ್ನು ಗುರುತಿಸಿ. ಓಸ್ಬೋನ್ ಸ್ಮಿತ್, ರಾಜಗೋಪಾಲಾಚಾರಿ, LK ಝಾ, CD ದೇಶ್ಮುಖ್. ಭಾರತೀಯ ರಿಸರ್ವ್ ಬ್ಯಾಂಕ್ನ ಮೊದಲ ಭಾರತೀಯ ಗವರ್ನರ್. ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರ CD ದೇಶ್ಮುಖ್. ಸ್ಮಿತ್ ಅವರು ಮೊದಲನೇ ಗವರ್ನರ್ ಇರ್ಬೋದು. ಪ್ರಶ್ನೆಯಲ್ಲಿ ಭಾರತೀಯ ಗವರ್ನರ್ ಯಾರು ಅಂತ ಕೇಳಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ನ ಭಾರತೀಯ ಗವರ್ನರ್, ಹಾಗಾಗಿ CD ದೇಶ್ಮುಖ್. 1991ರ ಜನಗಣತಿ ಪ್ರಕಾರ ಭಾರತದ ಜನಸಂಖ್ಯೆ ಎಷ್ಟಿತ್ತು? 1991ರ ಜನಗಣತಿ ಪ್ರಕಾರ ಭಾರತದ ಜನಸಂಖ್ಯೆ ಎಷ್ಟಿತ್ತು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 846 ದಶಲಕ್ಷ. ಡ್ಯಾಶ್ ನೆಟ್ವರ್ಕ್ ಉಪಯೋಗಿಸುವುದರ ಪ್ರಯೋಜನಗಳಲ್ಲಿ ಒಂದಾಗಿದೆ. ಬಾಹ್ಯ ಸಾಧನ ಹಂಚಿಕೆ, ಕಡಲ ಭದ್ರತೆ, ರಕ್ಷಣೆ, ವಿಶ್ವಾಸಾರ್ಹತೆ. ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 1 ಬಾಹ್ಯ ಸಾಧನ ಹಂಚಿಕೆ. URL ಇದರ ವಿಸ್ತೃತ ರೂಪವೇನು? ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್, ಯೂನಿವರ್ಸಲ್ ರಿಸೋರ್ಸ್ ಲೊಕೇಟರ್, ಯೂನಿವರ್ಸಲ್ ರಿಸೋರ್ಸ್ ಲ್ಯಾಂಗ್ವೇಜ್, ಯೂನಿಫಾರ್ಮ್ ರಿಸೋರ್ಸ್ ಲಿಂಕ್. ಇವು 4ರಲ್ಲಿ URL ಇದರ ಫುಲ್ ಫಾರ್ಮ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನಾಗುತ್ತೆ? ಸರಿಯಾದಂಥ ಉತ್ತರ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಪವರ್ ಪಾಯಿಂಟ್ ಪ್ರದರ್ಶನದಲ್ಲಿ ಯಾವ ಫೈಲ್ ಫಾರ್ಮ್ಯಾಟನ್ನು ಬಳಸ್ತೇವೆ? .gif, .jpg, .wav, ಮೇಲಿನ ಎಲ್ಲ. ಸೊ ಪವರ್ ಪಾಯಿಂಟ್ ಇದರಲ್ಲಿ ಯಾವ ಫೈಲ್ ಫಾರ್ಮ್ಯಾಟನ್ನು ಬಳಸ್ತೇವೆ? ಪ್ರಶ್ನೆಗೆ ಸರಿಯಾದ ಉತ್ತರ ಮೇಲಿನ ಎಲ್ಲವನ್ನು ಬಳಸ್ಬೋದಾಗಿರ್ತದೆ. ಜಿಫ್, JPG, WAV ಎಲ್ಲವನ್ನು ಪವರ್ ಪಾಯಿಂಟ್ ಪ್ರದರ್ಶನದಲ್ಲಿ ಬಳಸ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋ ಒಂದಿಗೆ. ಎಲ್ರಿಗೂ ಧನ್ಯವಾದಗಳು.